ರಾತ್ರಿ ತಡವಾಗಿ ಮಲಗುವವರಿಗೆ ಮಧುಮೇಹದ ಅಪಾಯ ಹೆಚ್ಚಿರುತ್ತದೆ. ಹೌದು, ಅಚ್ಚರಿ ಅನಿಸಿದ್ರೂ ಇದು ಸತ್ಯ. ಈ ಕುರಿತ ಬಹಳ ಮುಖ್ಯವಾದ ಅಧ್ಯಯನವೊಂದು ಹೊರಬಿದ್ದಿದ್ದು, ತಡರಾತ್ರಿಯವರೆಗೂ ಎಚ್ಚರವಾಗಿರೋದು, ತಡವಾಗಿ ಮಲಗೋದು ಮತ್ತು ಬೆಳಗ್ಗೆ ತಡವಾಗಿ ಏಳುವ ಅಭ್ಯಾಸವು ಮಧುಮೇಹ ಅಪಾಯದ ಹೆಚ್ಚಳಕ್ಕೆ ಕಾರಣವಂತೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ. ರಾತ್ರಿ ತಡವಾಗಿ ಮಲಗೋರಿಗೆ ಮಧುಮೇಹದ ಅಪಾಯ ಹೆಚ್ಚು. ಹೌದೇ? ಹೀಗೇಕೆ? ಈ ಬಗ್ಗೆ ವೈದ್ಯರು ಏನಂತಾರೆ? ಭಾರತದಲ್ಲಿ ಟೈಪ್ 2 ಡಯಾಬಿಟಿಸ್ ಅತಿ ಹೆಚ್ಚು ಜನರನ್ನ ಕಾಡುವ ಸಾಂಕ್ರಾಮಿಕವಲ್ಲದ ಕಾಯಿಲೆಯಾಗಿದೆ. ವಿಶೇಷವಾಗಿ ತಪ್ಪು ಆಹಾರ ಪದ್ಧತಿ, ಅನಾರೋಗ್ಯಕರ ಜೀವನ ಶೈಲಿ, ಒತ್ತಡ ಇತ್ಯಾದಿ ಬಹಳ ಕಾರಣಗಳಿಂದ ಟೈಪ್ 2 ಡಯಾಬಿಟಿಸ್ ಕಾಡ್ತಿದೆ. ಬಹಳ ಮುಖ್ಯವಾದ ಅಧ್ಯಯನವೊಂದು ಹೊರಬಿದ್ದಿದ್ದು, ತಡರಾತ್ರಿಯವರೆಗೂ ಎಚ್ಚರವಾಗಿರೋದು, ರಾತ್ರಿ ತಡವಾಗಿ ಮಲಗೋದು ಮತ್ತು ಬೆಳಗ್ಗೆ ತಡವಾಗಿ ಏಳುವ ಅಭ್ಯಾಸವು ಮಧುಮೇಹ ಹೆಚ್ಚಳಕ್ಕೆ ಕಾರಣವಾಗಿದೆ ಎಂದಿದೆ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಜನರು ರಾತ್ರಿ ತಡವಾಗಿ ಮಲಗುವ ಅಭ್ಯಾಸವನ್ನ ಬೆಳೆಸಿಕೊಂಡಿದ್ದಾರೆ. ಆದ್ರೆ ಅವರ ನಡುವೆ ರಾತ್ರಿ ತಡವಾಗಿ ಮಲಗಿ ಬೆಳಗ್ಗೆ ಬೇಗನೆ ಎದ್ದು ಕಚೇರಿಗೆ ಹೋಗ್ತಾರೆ. ಇದರಿಂದಾಗಿ ಅವರ ನಿದ್ರೆ ಅಪೂರ್ಣವಾಗಿರುತ್ತೆ. ನಿದ್ರೆಯ ಕೊರತೆಯಿಂದಾಗಿ ಅವರು ಮಧುಮೇಹ ಸೇರಿದಂತೆ ಅನೇಕ ಇತರ ಕಾಯಿಲೆಗಳ ಅಪಾಯ ಹೆಚ್ಚಿರುತ್ತೆ. ತಡರಾತ್ರಿಯಲ್ಲಿ ಎಚ್ಚರವಾಗಿರುವ ಜನರಲ್ಲಿ ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ಹೆಚ್ಚಳವಾಗುವ ಕುರಿತು ಕೆಲವು ಎಚ್ಚರಿಕೆ ಇದೆ. ನಿದ್ರೆಯ ಸಮಯ, ದೇಹದ ಕೊಬ್ಬು ಮತ್ತು ಮಧುಮೇಹದ ಅಪಾಯದ ನಡುವಿನ ಸಂಬಂಧವನ್ನು ಕೂಡ ಈ ಅಧ್ಯಯನ ಕೇಂದ್ರೀಕರಿಸಿದೆ. ಇದು ದೀರ್ಘಕಾಲದ ಸ್ಥಿತಿಯಾಗಿದ್ದು, ದೇಹವು ಇನ್ಸುಲಿನ್ ಅಂದರೆ ಮೆದೋಜೀರಕ ಗ್ರಂಥಿಯಲ್ಲಿ ಬಿಡುಗಡೆಯಾಗುವ ಹಾರ್ಮೋನ್ ಅನ್ನ ಸರಿಯಾಗಿ ಬಳಸಲು ಸಾಧ್ಯವಾಗುವುದಿಲ್ಲ. ಇದು ಅಧಿಕ ರಕ್ತದ ಸಕ್ಕರೆಗೆ ಕಾರಣವಾಗಬಹುದು. ಇದು ಸಾಮಾನ್ಯವಾಗಿ ಬೊಜ್ಜು, ದೈಹಿಕ ನಿಷ್ಕ್ರಿಯತೆ ಮತ್ತು ಕಳಪೆ ಆಹಾರದಿಂದಲೂ ಆಗಿರಬಹುದು. ನೆದರ್ಲ್ಯಾಂಡ್ಸ್ನ ಲೈಡೆನ್ ಯೂನಿವರ್ಸಿಟಿ ಮೆಡಿಕಲ್ ಸೆಂಟರ್ನ ತಜ್ಞರು ಈ ಕುರಿತು ಮಾಹಿತಿ ನೀಡಿದ್ದಾರೆ. ಅಂದಹಾಗೆ ಜನರಲ್ಲಿ 3 ವಿಧದ ನಿದ್ರೆಯ ಮಾದರಿಗಳಿವೆ. ಅದರಲ್ಲಿ ಮೊದಲನೆಯದ್ದು ಆರಂಭಿಕ ಕ್ರೋನೋಟೈಪ್, ಬೇಗನೆ ಏಳಲು ಮತ್ತು ಸಮಯಕ್ಕೆ ಮಲಗಲು ಇಷ್ಟಪಡೋ ಜನರು. ಮಧ್ಯಂತರ ಕ್ರೋನೋಟೈಪ್, ಇದು ಎರಡನೆಯದ್ದು. ಇದರ ಪ್ರಕಾರ ಸಮತೋಲಿತ ನಿದ್ರೆಯ ವೇಳಾಪಟ್ಟಿಯನ್ನ ಇವರು ಹೊಂದಿರ್ತಾರೆ. ಅಂದರೆ ಬೇಗವೂ ಮಲಗುವುದಿಲ್ಲ, ತಡವಾಗಿಯೂ ಮಲಗುವುದಿಲ್ಲ. ಇನ್ನು ಮತ್ತೊಂದು ಮೂರನೆಯದ್ದು ಲೇಟ್ ಕ್ರೋನೋಟೈಪ್, ತಡರಾತ್ರಿಯವರೆಗೆ ಎಚ್ಚರವಾಗಿರ್ತಾರೆ, ಹಾಗೆ ಬೆಳಗ್ಗೆ ತಡವಾಗಿ ಏಳಲು ಇಷ್ಟಪಡ್ತಾರೆ. ಇನ್ನು ನಿದ್ರೆಯ ನಷ್ಟವು ಕಾರ್ಟಿಸೋಲ್ ನಂತಹ ಒತ್ತಡದ ಹಾರ್ಮೋನುಗಳನ್ನು ಹೆಚ್ಚಿಸುವ ಮೂಲಕ ಈ ಪರಿಣಾಮಗಳನ್ನು ತೀವ್ರಗೊಳಿಸುತ್ತೆ. ಇದು ಗ್ಲೂಕೋಸ್ ಹೋಮಿಯೋಸ್ಟಾಸಿಸ್ ಅನ್ನ ದುರ್ಬಲಗೊಳಿಸುತ್ತೆ. ಇದು ಮಧುಮೇಹಕ್ಕೆ ಎಡೆಮಾಡಿಕೊಡುತ್ತೆ. ಸಮತೋಲಿತ ಆಹಾರ ಮತ್ತು ಸ್ಥಿರವಾದ ವ್ಯಾಯಾಮದಿಂದಲೂ ಮಧುಮೇಹ ಬಾರದಂತೆ ನೋಡಿಕೊಳ್ಳಲು ಸಾಧ್ಯ. ಮಧುಮೇಹದ ಅಪಾಯವನ್ನು ನಿಯಂತ್ರಿಸಲು ಮತ್ತು ಆರೋಗ್ಯವನ್ನು ಉತ್ತೇಜಿಸಲು ನಿದ್ರೆ ಬಹಳ ಮುಖ್ಯ ಪಾತ್ರ ವಹಿಸುತ್ತೆ. ಹಸಿವೆಂದು ಮಧ್ಯರಾತ್ರಿ ತಿನ್ನುವುದನ್ನು ಕಡಿಮೆ ಮಾಡಿ, ನಿದ್ರೆಯ ವೇಳಾಪಟ್ಟಿಯನ್ನ ಬದಲಾಯಿಸಿ, ಸರಿಯಾದ ಸಮಯಕ್ಕೆ ಮಲಗುವುದನ್ನ ರೂಢಿಸಿಕೊಳ್ಳಿ. ಆಗ ಸರಿಯಾದ ಸಮಯಕ್ಕೆ ನೀವು ಏಳುತ್ತೀರಿ. ಆ ಮೂಲಕ ಮಧುಮೇಹ ಮಾತ್ರವಲ್ಲ, ಹಲವು ರೋಗಗಳಿಂದ ದೂರವಿರಬಹುದು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.